ಜಾಸ್ತಿ ದಿನ ಆಗೋಯ್ತು ನನ್ನ ಪೊದ್ದು ಡಾರ್ಲಿಂಗ್ನ ನೋಡ್ಕೊಬಿಟ್ಟು ಬರ್ಬೇಕು ಹೋಗ್ಬಿಟ್ಟು. ಹಂಗೆ ನಮ್ಮ ಪೊದ್ದು ಡಾರ್ಲಿಂಗೆ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಸಿ ಬಿಸಿ ಸುದ್ದಿ ಮುಟ್ಟಿಸ್ಬಿಟ್ಟು ಬರಬೇಕು. ಅಲ್ಲ ನಮ್ಮ ಪೊದ್ದು ಡಾರ್ಲಿಂಗ್ ಎಲ್ಲನೂ ನಿಧಿ ಬಗ್ಗೆ ನೆನೆಸ್ಕೊಳ್ಳೋದೇ ಬಿಟ್ಬಿಟ್ಟವ್ರಲ್ಲ. ನಿಧಿ ಬಗ್ಗೆ ಮಾತು ಆಡಲ್ವಲ್ಲ. ಮೊದ್ಲು ಹೋಗ್ಬಿಟ್ಟು ನಿಧಿ ಬಗ್ಗೆ ಹೇಳ್ಬಿಟ್ಟು ಬರಬೇಕು. ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಿಂಗೆ ಆದರೆ ಆಗಕ್ಕಿಲ್ಲ. ನಮ್ಮ ಪೊದ್ದು ಡಾರ್ಲಿಂಗ್ ಒಂದು ಕಡೆ ಮಾತ್ರ ಗಮನ ಕೊಡ್ತಾಳೆ, ಇನ್ನೊಂದು ಕಡೆ ಗಮನನೇ ಕೊಡೋಕ್ಕಿಲ್ಲ ಅಂತ ಹೇಳ್ತಾಳೆ. ಭೈರವ ಭೈರವ ಈ ವಜ್ಜಿ ಶುರುವಾಯ್ತು. ಏಳಜ್ಜಿ. ಲೋ ಭೈರವ, ಬಾಳ ಬೇಜಾರಾಯ್ತದೆ ಕಣ. ಶ್ರಾವಣ ಅಂತ ಹೇಳ್ಬಿಟ್ಟು ಯಾರೋ ಒಂದು ಕೋಳಿ ಸಾರು ಮಾಡ್ತಾ ಇಲ್ಲ, ಏನು ಮಾಡ್ತಿಲ್ಲ. ನನಗಂತೂ ಬಾಳ ಬೇಸರ ಆಯ್ತದೆ. ಏನಾರ ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತದೆ. ಸತ್ ಮೇಲೆ ಕಣ್ಣು ಮುಚ್ಕೊಂಡ್ರೆ ಎಲ್ಲ ಸಿಕ್ಬಿಡ್ತದೆ ಅಂತ ಅನ್ಕೊಂಡಿದ್ದೆ. ಇಲ್ಲೂ ಬಾಳ ಕಷ್ಟ ಐತೆ ನೋಡಿ ಸಿಗೋದು ಎಲ್ಲನೂ. ನನ್ನ ಮಗಳು ಮನೆಗೆ ಹೋಗೋಣ ಅಂತಂದ್ರೆ ಹೋಗಕ್ಕೂ ಆಯ್ತಾ ಇಲ್ಲ ಭೈರವ. ಅಜ್ಜಿ, ಇದು ಶ್ರಾವಣ, ಎಲ್ಲಾರ ಮನೆಗೂ ದೇವ್ರ ಪೂಜೆಗಳು ಅದು ಇದು ಎಲ್ಲ ಶಾನೆ ಮಾಡ್ತಿರ್ತಾರೆ. ಹಂಗೆಲ್ಲ ನಾವು ಸುಮ್ಕೆ ನೀವು ಹೋಗೋಕ್ಕೆ ಆಗೋದಿಲ್ಲ ಹಂಗೆಲ್ಲನೂ. ನೀನು ಸುಮ್ಕಿರ್. ನಿನ್ನ ಮಗಳನ್ನ ಈಚೆ ಕಡೆ ಎಲ್ಲಾರ ನೋಡ್ಕ. ನೀನು ಹಿಂಗೇನೆ ನೀ ಆಟ ಆಡ್ಕೊಂಡು ಅವ್ರು ಇವ್ರಿಗೂ ಎದುರಿಸ್ಕೊಂಡು ಇದ್ದೆ ಅಂದರೆ ನೀನು ಎಲ್ಲ ಸೇರ್ಬಿಟ್ಟಿಲ್ಲ ಒಂದು ಹತ್ರ ಕೊಟ್ಟು ಹಾಕ್ಬಿಡ್ತಾರೆ ಅಷ್ಟೇ. ನೀ ಮೊನ್ನೆ ಆ ಸೋಮಕ್ಕಂಗೆ ಯಾಕೆ ಎದುರಿಸ್ಕೊಂಡು ನಿಂತ್ಕೊಂಡಿದ್ದೆ? ಬರೀ ಇಂಥ ಕೆಲಸನೇ ನೀ ಮಾಡೋದು ನೀನು. ಏ ನಾನೇನ್ ಮಾಡಕ್ಕಿಲ್ಲ, ನಾನೇನ್ ಮಾಡ್ಲಿ, ಎಲ್ಲ ನನಗ್ ಮಾಡ್ತಾರ ಅಷ್ಟೇ. ಅಯ್ಯೋ ಸರಿ ನೋಡಿ, ನೀನ್ ಎಲ್ಗೋ ಹೋಯ್ತಿದ್ಯಲ್ಲ, ನಾನು ಬರ್ತೀನಿ. ನಾನು ಯಾರನ್ನ ಮೀಟ್ ಮಾಡ್ಬಿಟ್ಟು ಬರಬೇಕು. ನೀನು ಸುಮ್ಕೆ ನಿಂತ್ಕತ್ತೀಯ? ಇಲ್ಲೇ ನಿಂತ್ಕ, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ. ಏ ಇಲ್ಲ, ನಾನು ಬರ್ತೀನಿ ನಿನ್ ಜೊತೆಗೆ. ನೀನಿಯ ಕರ್ಕೊಂಡೋಗು, ಅಲ್ಲಿ ಗಂಟ ಕರ್ಕೊಂಡೋಗು. ಇವಮ್ಮಂದು ಒಳ್ಳೆ ಕತೆ ಆಯ್ತಲ್ಲ. ಸರಿ ಬಾ. ಓ ಅಜ್ಜಿ ಬಾ. ಯಾಕೆ ಆ ಕಡೆ ನೋಡ್ಕೊಂಡು ನಿಂತ್ಕೊಂಡೆ? ನೀನು ಹೋಗು ಭೈರವ, ನೀನು ಹೋಗು. ಈ ಮುದ್ಕಿ ನಂಗೆ 2,000 ರೂಪಾಯಿ ಕೊಡ್ಬೇಕು, ಕೊಡ್ಲೇ ಇಲ್ವಲ್ಲ. ಅಯ್ಯೋ, ನೀನು ಸತ್ ಮೇಲೆ ಅದೆಲ್ಲ ಬೇಕಾ? ಸರಿ, ನೀನು ಇಲ್ಲೇ ನಿಂತ್ಕೊಂಡಿರು. ನಾನು ಹೋಗ್ಬಿಟ್ಟು ನನಗೆ ಇಂಪಾರ್ಟೆಂಟ್ ಒಬ್ಬರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಬರಬೇಕು. ಓಸಿ ಇಲ್ಲೇ ನೀನು ನಿಂತ್ಕ, ಬಂದೆ. ಓಯ್ ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಯಾರು ಯಾರು? ಯಾ ಲಕ್ಷ್ಮಕ್ಕ, ಮಾರ್ತೋಗ್ಬಿಟ್ಟೆ ನನ್ನ ತಾಗೆ 2,000 ರೂಪಾಯಿ ಇಸ್ಕೊಂಡು ಕೊಡ್ತೀನಿ ಕೊಡು ಅಂತ ಕೊಡ್ಲೇ ಇಲ್ವಲ್ಲ. ಹೋಗ್ಬಿಟ್ಟು ನನ್ನ ಮಗಳು ಕೈಯಾಗ ನಾ ಕೊಡ್ಬೇಕು ತಾನೇ ನೀನು? ಅಯ್ಯೋ, ಯಾರು ಕಾಣ್ತಾನೆ ಇಲ್ಲ. ಯಾರು ನೀವು? ಏ ಯಾರು? ಮುಂದಕ್ಕೆ ಬಂದು ಮಾತಾಡಿ, ನನ್ಗೆ ಎದುರ್ಸಕ್ಕೆ ಹೋಗ್ಬೇಡಿ. ನನಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಐತೆ. ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟು ಏನಾರು ಆಗ್ಬಿಟ್ಟತ್ ನನಗೆ. ಎದುರಿಸ್ಬೇಡಿ ನನಗೆ. ಅದು ಏನಂತ ಬಂದ್ಬಿಟ್ಟು ಹೇಳಿ. ನಾನು ಯಾಕೆ ಎದುರಿಸ್ಲಿ ಲಕ್ಷ್ಮಕ್ಕ? ಅಯ್ಯೋ, ನಾನು 2,000 ರೂಪಾಯಿ ಇಸ್ಕೊಂಡಿದ್ದಲ್ಲ, ಹೋಗ್ಬಿಟ್ಟು ಮಮ್ತಿಗೆ ಕೊಟ್ಬಿಟ್ ಬಾ. ನಿಮ್ಮ ಅಮ್ಮಂತಾಗೆ 2,000 ರೂಪಾಯಿ ಇಸ್ಕೊಂಡಿದ್ದೆ, ವಾಪಸ್ ಕೊಡಕ್ ಆಗ್ಲಿಲ್ಲ. ಅದಕ್ಕೆ ಇವಾಗ ತಂದ್ಬಿಟ್ಟು ನಿಂಗೆ ಕೊಡ್ತಿದೀನಿ ಅಂತ ಹೋಗಿ ನನ್ನ ಮಗಳ ಕೈಗೆ 2,000 ರೂಪಾಯಿ ಕೊಟ್ಬಿಟ್ ಬಾ. ನಾನು ಸತ್ತೆ ಅಂತ ಹೇಳ್ಬಿಟ್ಟು ನೀನು ಕೊಡೋದೇ ನೀನು ಬಿಟ್ಬಿಟ್ಟ. ದೆವ್ವಾಗ್ಬಿಟ್ಟೈತಾ? ಏ ಅದ್ರ ಕಳದೆಲ್ಲ ಏನ್ ಮಾಡ್ಬೇಡ. ನಾನು ದೆವ್ವನೇ ಆಗಿದ್ದೀನಿ. ಆದ್ರೂ ನನ್ನ ಮಗಳ ಕೈಗೆ 2,000 ರೂಪಾಯಿ ಕೊಟ್ಟು ಫಸ್ಟ್ ಹೋಗ್ಬಿಟ್ಟು. ನೀ 2,000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾನು ಸುಮ್ಕಿರಕ್ಕಿಲ್ಲ, ಮಂತ ಕುಡಿಕೊಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಯಪ್ಪ, ಈ ಮಮತಿ ಅವರಮ್ಮ ದೆಯ್ಯ ಆಗ್ಬಿಟ್ಟು ಎಲ್ಲನೂ ಕಾಟ ಕೊಡ್ತಾವಳೆ ಕಣಪ್ಪೋ. ಹಿಂಗೆ ಏನಾರ ಕಿರ್ಚ್ಕೊಂಡು ಊರವ್ರಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಬಂದೆ ಅಂದ್ರೆ ಲಕ್ಷ್ಮಕ್ಕ, ನಿಮ್ಮ ಮನೆಗೆ ಬಂದ್ಬಿಟ್ಟು ಸೆಟ್ಲ್ ಆಗೋಗ್ಬಿಡ್ತೀನಿ ನಾನು. ಗೊತ್ತಲ್ಲ ನಾನು ಯಾರು ಅಂತ ಮೊದ್ಲೇನೆ ನೀ. ಅಯ್ಯೋ ಅಕ್ಕ, ನೀನು ಎಲ್ಲಿದ್ಯೋ ನಾ ಕಾಣೆ, ಕಣ್ಣು ಕಾಣಿಸಕ್ಕಿಲ್ಲ ನನಗೆ. ನಿನ್ನ ಕಣ್ಣು ಬೇರೆ ಕಾಣ್ತಿಲ್ಲ. ನೀನು 2,000 ರೂಪಾಯಿ ತಾನೇ ತಗೊಂಡೋಗ್ಬಿಟ್ಟು ಮಮತಿ ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಬಡ್ಡಿ ಸೇರ್ಸ್ಬಿಟ್ಟು 100 ರೂಪಾಯಿ ಸೇರಿಸ್ಬಿಟ್ಟು ಕೊಟ್ಬಾ. ನಿನ್ ಗಂಟೆನೂ ಹೋಗಕ್ಕಿಲ್ಲ. ಸರಿ ಕಡಕ, ಆಯ್ತು. ನಮ್ಮಂತಕ್ಕೆ ನುಡಿಕ ಬರ್ಬೇಡ ಕಡಕ, ಭಯ ಆಯ್ತದ ನನ್ಗೆ. ನಮ್ಮಂತಕ್ ಬರ್ಲೇ ಬೇಡ. ನಾನೇ ಹೋಗಿ 2,200 ರೂಪಾಯಿ ಕೊಟ್ಬಿಟ್ಟು ಬರ್ತೀನಿ. ಹಂಗಿರ್ಬೇಕು. ಭಯ ಅಂತ ಹೇಳದ್ಮೇಲೆ ಹೋಗು, ಬಿಟ್ಟು ಕಳ್ಸಿದೀನಿ. 2,000 ರೂಪಾಯಿ ಕೊಟ್ಬಿಟ್ಟು ಬಾ, ಸಾಕು ಹೋಗ್ಲಿ. ಏನೋ ಪಾಪ ಅಂತ ಬಿಡ್ತಾ ಇದೀನಿ. ನನ್ನ ಮಗಳು ಮೋಸ ಗೀಸ ಮಾಡಬಾರ್ದು. ಹೋಗಿ ಕೊಟ್ಬಿಟ್ ಬಾ. ಓಡೋಡು ಸರ್ನ. ಅಯ್ಯೋ, ದೆವ್ವಗಳೆಲ್ಲ ಬಂದು ಸಾಲುಗಳೆಲ್ಲ ವಸೂಲಿ ಬೇಡಂಗೆ ಆಗೋಗ್ಬಿಟ್ವಲ್ಲಪ್ಪೋ. 2,000 ಆಗ್ಲಿ 1,000 ಆಗ್ಲಿ 500 ರೂಪಾಯಿ ಆಗ್ಲಿ ಯಾಕೆ ಬಿಡ್ಬೇಕು? ಕಾಸಲ್ವೇನು? ಈ ಭೈರವ ಸುಮ್ಮನೆ ಇಲ್ದಿರೋದೆಲ್ಲ ಹೇಳಿ ಎದುರಿಸ್ತದ ನನಗೆ. ಅವ್ರನ್ನ ಮಾತಾಡಿಸ್ಬೇಡ, ಇವ್ರನ್ನ ಮಾತಾಡಿಸ್ಬೇಡ, ಅದಂಗೆ ಇದಿಂಗೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅಲ್ಲಿ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಬಿಡು. ನಾನಂತೂ ನನ್ನ ದುಡ್ಡು ನನಗೆ ಬರ್ಬೇಕಷ್ಟೆ. ನನ್ನ ಮಗಳು ಸಂದಕ್ಕಿರ್ಬೇಕಷ್ಟೇ. ನಿನಗೆ ಈ ಭೈರವ ಯಾರನ್ನೂ ನೋಡ್ಕೊಬಿಟ್ಟು ಬರಕ್ಕೆ ಹೋಯ್ತೆ. ನಾನು ಹೋಗ್ಬಿಟ್ಟು ನನ್ನ ಮಗಳನ್ನ ಒಂದು ರೌಂಡ್ ನೋಡ್ಕೊಬಿಟ್ಟು ಬರ್ತೀನಿ. ಪರವಾಗಿಲ್ಲ ಈಕಿತ, ಇನ್ನೂ ಏನು ಶಾನೆ ಒಣಗಿಲ್ಲ. ಮಳೆ ಸರಿಯಾಗಿ ಸುಮಾರಾಗಿ ಹಂಗೆ ಬಂದಿದ್ದಕ್ಕೆ ಹೆಂಗೋ ಮರಗಳೆಲ್ಲ ಹೆಂಗೋ ಹಚ್ಚ ಹಸ್ರಾಗಿ ನಿಂತ್ಬಿಟ್ಟವಪ್ಪ. ಸಾಕು.
ಎಲ್ಲ ಒಣಗ್ಬಿಟ್ಟು ಬ್ಯಾಸಿಗೆ ಗೀಸ್ಗೆ ಅಂತ ಆಗೋಗ್ಬಿಟ್ರೆ ತಿರ್ಗಿ ಅದೊಂದು ತಲೆನೋವು. ಏನ್ ಪದ್ದು ಡಾರ್ಲಿಂಗ್ ಮರ್ತೋಗ್ಬಿಟ್ಟ ಈ ಭೈರವನ್ನ? ಓ ಭೈರವ, ಬಾ ಬಾ. ನಿನ್ ಮರೆಯೋದುಂಟೆ, ಎಲ್ ಮರಿಲಿ? ಹೊಸಿಕೆ ಆಮೆ ಕೆಲಸ ಎಲ್ಲ ಇತ್ತಲ್ಲ, ನೋಡ್ಕೊತಾ ಇದ್ದೆ ಅಷ್ಟೇ. ಇವನು ಹಿಂಗ್ ಸಡನ್ನಾಗಿ ಬಂದ್ಬಿಟ್ಟಿದೀಗ. ಏನಿಲ್ಲ, ಸುಮ್ಮನೆ ಶಾನೆ ದಿನ ಆಗಿತ್ತಲ್ಲ ನಿನ್ನ ನೋಡ್ಕೊಂಡು ಹೋಗನಿ ಅಂತ ಬಂದೆ. ನನಗೆ ಒಬ್ರು ಫ್ರೆಂಡ್ಸ್ ಸಿಕ್ಬಿಟ್ಟವ್ರೆ. ಒಂದು ಅಜ್ಜಿ, ಆ ಅಜ್ಜಿ ತಾಗ ಮಾತಾಡ್ಕೊಂಡು ಟೀಮ್ ಹೋಗೋದೇ ಗೊತ್ತಾಗಕ್ಕಿಲ್ಲ. ಸುಮ್ಕೆನೆ ನೀಯ ಮಾತಾಡ್ತಾನೆ ನೀಯ ಇರೋದೇನೆ ನೀಯ. ಪದ್ದು ಡಾರ್ಲಿಂಗ್, ಇನ್ನು ಶ್ರಾವಣ ಇನ್ನೇನು ಮುಗೀತದಲ್ಲ, ಏನು ಸ್ಪೆಷಲ್ ಇಲ್ವಾ? ಮಾಡ್ಕೊಡ್ತೀನಿ ಬಾ ಭೈರವ. ಏನೋ ಹೇಳ್ಬೇಕು ಅಂತ ಬಂದಿದೀಗಲ್ಲ, ಏನೋ ವಿಸಿವ. ಈಗ ಏನೋ ಮಗನ ಕಡೆ ಗಮನ ಕೊಟ್ಟು ಮಗಂದು ಹೆಂಗೋ ಸೋರ್ ಮಾಡಿದೆ. ಹೊಸಿ ಮಗಳ ಕಡೆ ನೀನು ಗಮನ ಕೊಡು ಹೋಗ್ಬಿಟ್ಟು. ನಿನ್ನ ಮಗಳು ನಿಧಿ ಅಲ್ಲಿ ಏನ್ ಮಾಡ್ತಾವಳೆ, ಎತ್ಕತೆ ಮನೆನಾಗ ಏನು ನಡೀತೈತಿ ಎಲ್ಲ ಗೊತ್ತಾಗಬೇಕು ತಾನೇ. ಆ ಕಡೆನೂ ಹೊಸಿ ಗಮನ ಕೊಡು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಆ ಕಡೆನೂ ಹೊಸಿ ಗಮನ ಕೊಡು ಹೋಗ್ಬಿಟ್ಟು. ಮಗಳು ಹಬ್ಬಳನ್ನೇ ನೀವು ಬಿಟ್ಬಿಟ್ಟು ಬಂದಿರೋದಲ್ಲ. ಅವಳು ಅಲ್ಲಿ ಏನು ಮಾಡ್ತಾವಳೆ ಅಂತ ಯೋಚನೆ ಮಾಡು. ಯಾವಾಗೂ ನಾನೇ ಹೋಗ್ಬೋದು, ಎಲ್ಲ ಟೈಮಗೂ ನಾನೇ ಹೋಗ್ಬಿಟ್ಟು ಅಲ್ಲಿ ಇರೋಕ್ಕೂ ಆಗಕ್ಕಿಲ್ಲ ಅಲ್ವಾ? ನಿನಗೂ ಗೊತ್ತಲ್ವ ಶಾನೆ ನಾವು ಬೇರೆ ಕಡೆ ಇರೋಕ್ಕಾಗಕ್ಕಿಲ್ಲ ಅಂತ. ಹೋಗ್ಬಿಟ್ಟು ಮಗಳ ಕಡೆ ನೀವು ಗಮನ ಕೊಡು. ನಾದ್ನಿ ಅತ್ತೆ ಎಲ್ಲ ಮನೆಗೆ ಅವ್ರೆ. ಅವಳ ಪರಿಸ್ಥಿತಿನೂ ನೀನು ಯೋಚನೆ ಮಾಡ್ಬೇಕಲ್ವೇ? ಅಂದ್ರೆ ಮನೆಯಾಗ ನನ್ನ ಮಗಳಿಗೆ ಏನಾರ ಕಷ್ಟ ಆಯ್ತೈತಿ ಅಂತನ? ಏನಾರ ಪ್ರಾಬ್ಲಮ್ ಏನಾರ ಆಗ್ಬಿಟ್ಟೈತ ಭೈರವ? ಹೇಳು. ಅಂಥದ್ದೇನಾರ ಇದ್ರೆ ನಾನು ಹೋಗ್ಬಿಟ್ಟು ಹಂಗೋನು ಹೊಸಿ ಹಂಗೋ ಹಿಂಗೋ ಸಹಾಯ ಮಾಡ್ಬಿಟ್ಟನ ಬರ್ಬೋದು. ನೀನು ಏನಾರ ಹೊಸಿ ಹೇಳಿದ್ರೆ. ಅದೇ ನಿನ್ನ ಮಗಳು ನಿನ್ನ ಒಳಿಯವನು ಎಲ್ಲ ಮುಳುಗಿಸಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕಾಯ್ಕೊಂಡು ನಿಂತವಳ. ಅತ್ತೆ ನಾದ್ನಿ ಇಬ್ರುನುವೆ. ಈಗ ನಿನ್ನ ಮಗಳನ್ನ ಹೆಂಗನ ಮಾಡ್ಬಿಟ್ಟು ಓಡ್ ಕಳಿಸ್ಬಿಡ್ಬೇಕು. ಅದೇ ನಿನಗೆ ಪಿಲ್ಲನ್ ಮಾಡ್ತಿರೋದು. ಹೋಗಿ ಏನೋ ಒಂದು ಸೋರ್ ಮಾಡ್ಬಿಟ್ಟು ಬರೋದು ಕಲ್ತ್ಕೊಬೋದು, ಸರಿನಾ? ಏಳನಿ ಅಂತ ಅದಕ್ಕೆ ನಿನಗೆ ಬಂದೆ. ಮೊನ್ನೆನೇ ಹೇಳ್ಬೇಕಿತ್ತು, ನಂಗೂ ಟೇಮ್ ಇರಲಿಲ್ವಾ, ಅದಕ್ಕೆ ಬರಲಿಲ್ಲ. ಹೇಳಿದ್ದೀನಿ ಇವಾಗ, ಹುಷಾರು. ನನಗಂತೂ ಒಂದಾದ್ಮೇಲೆ ಒಂದು ಏನಾರ ಒಂದೊಂದು ತಲೆನೋವು ಇದ್ದಿದ್ದೆ ಭೈರವ. ಆಯ್ತದ, ಹೋಗ್ಬಿಡ್ಬತ್ತೀನಿ. ಈ ಗೌರಿ ಹಬ್ಬಕ್ಕೆ ಹೆಂಗೋನು ಹೋಗ್ಬೇಕು, ಕರೆದ್ಬಿಟ್ಟು ಬರಕು, ಹಂಗೇನಾರ ಕೊಟ್ಟು ಬರಕು ಹೋಗ್ಬೇಕಲ್ಲ. ಅವಾಗ ಹೋದಾಗ ನೋಡ್ಬಿಟ್ಟು ಏನೋ ಒಂದು ವ್ಯವಸ್ಥೆಯ ಮಾಡ್ಬಿಟ್ಟು ಬರ್ತೀನಿ. ಇನ್ನ ಅಂತಾನೆ ಇನ್ನು ನಾನು ಹೋಗ್ಲಿಲ್ಲ ಅಂದ್ರೆ ಇನ್ನು ಅವಳಿಗೆ ಇನ್ನು ಯಾರು ದಿಕ್ಕವ್ರು ಹೇಳು? ಹೆಂಗೋ ನೀನು ಟೇಮಿಗೆ ಸರಿಯಾಗಿ ಹೇಳೋದಕ್ಕೆ ಸೊರಾಯ್ತು. ಇಲ್ಲ ಅಂತ ಹೇಳಿದಿದ್ರೆ ಅದು ಗೊತ್ತಾಯ್ತಿರ್ಲಿಲ್ಲ. ನೀನು ಇದೆಯಾ ಬಿಡುಪದ್ದು. ಏನು ಬೇಕಾದ್ರೂ ಎಲ್ಲನೂ ಸೊರ್ ಮಾಡ್ಬಿಟ್ಟು ಹಂಗೋ ಹಿಂಗೋ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀಯ. ಸರಿ, ಹೋಗ್ಬಿಟ್ಟು ಬಾ. ಅದನ್ನೇ ಹೇಳೋಣ ಅಂತ ಬಂದಿದ್ದು. ಹಬ್ಬಕ್ಕೆ ಕರಿಯೋಕ್ಕೋ ಹಬ್ಬಕ್ಕೆ ಮುಂಚೆನೂ ಹೇಳ್ಬಿಟ್ಟು ಬಾ. ಸರಿ ಭೈರವ, ಆಯ್ತು. ನೀನು ಮುಂಚಿತವಾಗಿ ಹೇಳಿದ್ದು ಒಳ್ಳೇದೇನೆ ಆಯ್ತು. ಇನ್ನೇನ ವಿಷಯ ಏನಾರ ಹೇಳ್ಬೇಕಾ? ಮುಂಚಿತವಾಗಿ ಹೇಳಿದ್ರಿ ಏನು ಸಂದಕ್ಕಿರ್ತದೆ, ಎಲ್ಲ ಆದ್ಮೇಲೆ ನೀನೇ ನೋಡಿವಂತೆ ಬಿಡು. ಇನ್ನು ಊರಾಗ ಏನೇನು ನಡೀತದೆ ಅಂತ ಹೇಳ್ಬಿಟ್ಟು ನಿಧಾನ ಗೊತ್ತಾಯ್ತದೆ ನಿಂಗೂನುವೆ. ಬಿಡು, ಊರಿನ ವಿಷಯ ಯಾಕೆ? ಮೊದಲು ಮತ್ತೆ ಇವಾಗ ನನ್ನ ಮಗಳ ಕಡೆ ಗಮನ ಕೊಡ್ತೀನಿ ಹೋಗ್ಬಿಟ್ಟು. ಆಯ್ತು ಹೇಳು. ಫಸ್ಟ್ ಫೋನ್ ಮಾಡ್ಬಿಟ್ಟು ವಿಚಾರಿಸಿ ಆಮೇಕಿಂದ ಹೋಗ್ಬಿಟ್ಟು ಬಂದ್ರೆ ಆಯ್ತು. ಹಂಗೇನೆ ನೀಯ ಮಾಡು.